ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲಾ ಮಾದಿಗ ಒಕ್ಕೂಟ ಕಡೆಯಿಂದ ಕೆ.ಎಚ್. ಮುನಿಯಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯನ್ನು ಇವತ್ತು ಸುಮ್ಮನೆ ಬರೀ ಎಲ್ಲ ಮುಖಂಡರು ಸೇರಿ ಜನ ಏನು ನಾವು ಎಲ್ಲ ಜನಕ್ಕೆ ಕೇಳಿಲ್ಲ, ಯಾವ ತಾಲೂಕು ಕೇಳಿಲ್ಲ, ನಗರಗಳಲ್ಲಿ ಯಾರಿಗೂ ಸುಮ್ಮನೆ ಬನ್ನೆ ಪ್ರಮುಖ ಮುಖಂಡರಿಗೆ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟ ಮಾಡುವ ಮುಖಾಂತರ ಮುಂದಿನ ಹೆಜ್ಜೆ ಏನಪ್ಪಾ ಅಂದ್ರೆ ನಾಳೆ ಮತ್ತೆ ಏನಾದ್ರೂ ಇವರಿಗೆ ಸಮಾಜ ಕಲ್ಯಾಣ ಖಾತೆ ಕೆ.ಎಚ್. ಮುನಿಯಪ್ಪ ಸಚಿವ ಸಮಾಜ ಕಲ್ಯಾಣ ಸಚಿವ ಸ್ಥಾನ ಕೊಡದೇ ಇದ್ದರೆ ಮುಂದೆ ಬರೋ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ 5 ರಿಂದ 10,000 ಒಂದು ನಮ್ಮ ಸಮುದಾಯದ ಮಾದಿಗ ಜನರನ್ನು ಸೇರಿಸಿ ದೊಡ್ಡ ಪ್ರಮಾಣದ ಒಂದು ಹೋರಾಟವನ್ನು ಮಾಡಬೇಕಾಗ್ತದ. ಜಿಲ್ಲೆ ಪೂರ ಎಲ್ಲ ಕಂಪ್ಲೀಟ್ ಬಂದ್ ಮಾಡಬೇಕಾಗ್ತದ. ಮತ್ತೆ ಮಾಡೋದಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕೂಡ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಮುಖ ಹೆದ್ದಾರಿಗಳಾಗಿ ಎಲ್ಲಾ ನಗರಗಳಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಬೇಕಾಗ್ತದ. ಕಾಂಗ್ರೆಸ್ ಸರ್ಕಾರ ಪ್ರತಿ ಸಚಿವ ಸಂಪುಟದಲ್ಲಿ ಸಮಾಜಕ್ಕೆ ದೊಡ್ಡ ಪ್ರಮಾಣದ ಅನ್ಯಾಯ ಮಾಡ್ತಾನೆ ಬರ್ತಾ ಇದೆ. ಯಾವ ತರ ಅನ್ಯಾಯ ಮಾಡ್ತಾ ಬರ್ತೇವೆ ಅಂತಂದ್ರೆ, ಇವತ್ತು ಹಿರಿಯರು ಕಿರಿಯರನ್ನೋದಿದೆ. ಇವತ್ತಿನ ಕಿರಿಯರಿಗೂ ಅದೇ ಸ್ಥಾನಮಾನ, ಹೆಚ್ಚಿನ ಸ್ಥಾನಮಾನ ಕೊಟ್ಟು ಒಂದು ಹಿರಿಯ ಮುಖಂಡರಿಗೆ ಅವರಿಗೆ ಯಾವುದೇ ಸ್ಥಾನಮಾನ, ಜನರಿಗೆ ಒಂದು ಹೆಚ್ಚಿನ ಕೆಲಸಗಳನ್ನು ಆಗ್ಲಾರ್ದಂತ ಖಾತೆಗಳನ್ನು ಕೊಟ್ಟು ಅವ್ರಿಗೆ ಮುಡಿಯುವಂತ ಕೆಲಸ ಮಾಡ್ತಾ ಇದೆ. ಪ್ರತಿ ಸರ್ತಿನೂ ಈ ನಮ್ಮ ಸಮಾಜಕ್ಕೆ ದೊಡ್ಡ ಪ್ರಮಾಣದ ಒಂದು ಅನ್ಯಾಯ ದೌರ್ಜನ್ಯ ಮಾಡ್ತಕ್ಕಂಥ ಯಾವ್ದಾದ್ರು ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಒಂದು ವೇಳೆ ಮುಂದೆ ನಮ್ಮ ಕೆ.ಎಚ್. ಮುನಿಯಪ್ಪ ಅವರಿಗೆ, ಹಿರಿಯ ಮುಖಂಡರಿಗೆ ಒಂದು ವೇಳೆ ಕೆ.ಎಚ್. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಖಾತೆ ಕೊಡದೇ ಹೋದ್ರೆ ದೊಡ್ಡ ಪ್ರಮಾಣ ಹೋರಾಟ ಮಾಡಬೇಕಾಗಿ ಮಾಡ್ತೀವಿ. ಮತ್ತ ಮುಂದೆ ಬರುವಂತ ಚುನಾವಣೆಯಲ್ಲಿ ನಮ್ಮ ಮಾದಿಗ ಶಕ್ತಿ ಏನಂತ ತಮಗೆ ತೋರಿಸ್ತೀವಿ ಅಂತ ಹೇಳಕ್ಕ ತಮ್ಮಲ್ಲಿ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತಾಗಲೇ ಮಾದಿಗ ಜಿಲ್ಲಾ ಮಾದಿಗ ಸಂಘಟನೆ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂದ್ರೆ, ಮಾದಿಗ ಜನಾಂಗದ ಹಿರಿಯ ನಾಯಕರು ಸತತವಾಗಿ 7 ಬಾರಿ ಲೋಕಸಭೆ ಸದಸ್ಯರಾಗಿ ಹಾಗೂ 2 ಬಾರಿ ಕೇಂದ್ರ ಸಚಿವರಾಗಿ ಮತ್ತು ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಶಾಸಕರಾಗಿ ಸಚಿವರಾಗಿ ಸೇವೆಯನ್ನ ಮಾಡುತ್ತಿರುವಂತ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪನವರಿಗೆ ಈಗಾಗಲೇ ಮಾದಿಗರ ಕೂಗು ಏನಪ್ಪಾ ಇತ್ತಂದ್ರೆ ಉಪಮುಖ್ಯಮಂತ್ರಿ ಮಾಡಿ ಅನ್ನೋದು ಒಂದು ಕೂಗಿತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಮತ್ತು ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಇವತ್ತೇನಪ್ಪಾ ಅಂದ್ರೆ ಅವರಿಗೆ ಉಪಮುಖ್ಯಮಂತ್ರಿ ಮಾಡ್ಬೇಕಾಗಿತ್ತು. ಆದ್ರೆ ಇವತ್ತು ಮಾದಿಗರನ್ನ ಹತ್ತಿಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ಈಗಾಗಲೇ ಖಾತೆ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಖಾತೆ ಕೂಡ ಹಂಚಿಕೆ ಆಗುತ್ತಿದ್ದು, ಇವತ್ತು ನಮ್ಮ ಕೆ.ಎಚ್. ಮುನಿಯಪ್ಪ ಅವರಿಗೆ ಆಹಾರ ಇಲಾಖೆ ಮತ್ತೆ ಮುಂದುವರಿಸಿ ಇವತ್ತು ಜನಾಂಗಕ್ಕೆ ಮತ್ತೆ ಏನಪ್ಪಾ ಅಂದ್ರೆ ತುಳಿತಕ್ಕೆ ಒಳಗೆ ಮಾಡುತ್ತಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ಇವತ್ತು ಜನಾಂಗದ ಹಿರಿಯ ರಾಜಕಾರಣಿಯರ ಅವರಿಗೆ ಸಮಾಜ ಕಲ್ಯಾಣ ಖಾತೆ ಕೊಟ್ಟು ಈ ಒಂದು ದಲಿತ ಸಮುದಾಯ ಅಭಿವೃದ್ಧಿ ಆಗ್ಲಿಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮತ್ತು ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಲ್ಲಿ ನಾವು ಮನವಿಯನ್ನ ಮಾಡ್ತೇವೆ. ಒಂದು ವೇಳೆ ತಾವೇನಾದ್ರೂ ಕೂಡ ಮತ್ತೆ ಇವತ್ತು ಮಾದಿಗ ಜನಾಂಗದ ಹಿರಿಯ ನಾಯಕರಿಗೆ ಅನ್ಯಾಯ ಮಾಡಿದೆ ಆದ್ರೆ ಮತ್ತೆ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ 2028ರ ಚುನಾವಣೆಯಲ್ಲಿ ಇವತ್ತು ಮಾದಿಗರ ಒಂದು ಶಾಪವನ್ನ ತಡ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ.